ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 65ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 66ನೇ ಅಧ್ಯಾಯವನ್ನು ಶುರು ಮಾಡೋಣ. ಇದೇ ಕೈ ಅಲ್ವಾ ನಕ್ಷು ಕತ್ ಹಿಸ್ಕಿದ್ದು? ಕೆರಳಿದ ಕಾಲಭೈರವನಾಗಿದ್ದ ನವೀನ್. ಅತ್ಯಂತ ನುರಿತ ನೈಪುಣ್ಯ ಮೂಳೆ ತಜ್ಞನು ಕೂಡ ಸರಿಯಾಗಿ ಗುಣಪಡಿಸಲಾಗಬಾರದ ಹಾಗೆ ಆಯಾ ಕಟ್ಟಿನ ಭಾಗಗಳಿಗೆ ಹೊಡೆಯುತ್ತಿದ್ದ. ಬಲಗೈನ ಮುಷ್ಟಿಯಂತೂ ಪ್ಯಾರಾಲಿಸಿಸ್ ಆದಂತೆ ಊನವಾಯಿತು. ಸುತ್ತ ಮೂಕ ಪ್ರೇಕ್ಷಕರಂತೆ ನೋಡುತ್ತಾ ನಿಂತಿದ್ದವರಿಗೆಲ್ಲ ಅನ್ವಯಿಸುವ ಹಾಗೆ, ಇಲ್ಲಿರೋ ಯಾರಾದರೂ ಒಬ್ಬರೇ ವಿಡಿಯೋ ಮಾಡಿಕೊಂಡು ಪಬ್ಲಿಸಿಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಬೇಕು, ಒಬ್ಬೊಬ್ಬರಿಗೂ ಒಂದೊಂದು ಗತಿ ಕಾಣಿಸ್ಬಿಡ್ತೀನಿ, ಹುಷಾರ್ ಅಂತ ನವೀನ್ ಹೇಳಿದ್ದ. ನಾಳೆ ನಿಮಗೆ, ನಿಮ್ಮನೆ ಹೆಣ್ಮಕ್ಳಿಗೆ ಇದೇ ಸ್ಥಿತಿ ಬರಲ್ಲ ಅಂತ ಏನು ಗ್ಯಾರಂಟಿ, ನೆನಪಿರಲಿ ಎಂದು ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದ. ಸರ್ ಗುರುರಾಜಲು ಸರ್ ಮಗ ಉತ್ತಮ್ಗೆ ಯಾರೋ ಕ್ಲಾಸ್ ರೂಮಿಗೆ ನುಗ್ಗಿ ಹೊಡಿತಾ ಇದ್ದಾನೆ. ಪಟಾಲಮ್ಮು ಗುಂಪಿನಲ್ಲೊಬ್ಬ ಪ್ರೊಫೆಸರ್ ರೂಮಿಗೆ ಓಡಿ ಹೋಗಿ ಸುದ್ದಿ ಮುಟ್ಟಿಸಿದ್ದ. ನವೀನ್ ಇನ್ನೇನು ಉತ್ತಮ್ನ ಜೀವಂತ ಉಳಿಸಲಾರ, ಕೊಂದೇ ಬಿಡ್ತಾನೆ ಅಂತ ಅನಿಸಿತ್ತು ಅವನಿಗೆ. ಯತೀಶ್ ಕೂಡ ಅಷ್ಟರಲ್ಲಾಗಲೇ ಬಂದಿದ್ದ. ಸ್ನೇಹ, ನಕ್ಷತ್ರ ಇಬ್ಬರು ಉಸಿರು ತೆಗೆದುಕೊಂಡು ಚೇತರಿಸ್ಕೊಂಡಿದ್ರು. ಉತ್ತಮ್ ಗೆಳೆಯನ ಮಾತು ಕೇಳುತ್ತಲೇ ಹಾಜರಿ ಇದ್ದ ಸಿಬ್ಬಂದಿಗಳೆಲ್ಲ ಓಡ್ ಬಂದಿದ್ರು. ಕ್ಲರ್ಕ್ಗಳು ಮುನ್ನುಗ್ಗಿ ನವೀನ್ ಹೊಡೆತದಿಂದ ಉತ್ತಮ್ನನ್ನು ಬಿಡಿಸೋ ಪ್ರಯತ್ನ ಮಾಡಿದ್ರು ಹಿಂದಿನಿಂದ. ನವೀನ್ ಈ ಕಡೆ ತಿರುಗುತ್ತಲೇ ಮುಖ ನೋಡಿದ ಕ್ಲರ್ಕ್ ಉತ್ತಮ್ನ ನಕ್ಷತ್ರಳ ಸೆಕ್ಷನ್ಗೆ ಅಡ್ಮಿಷನ್ ಮಾಡಿಸಿದ್ದವನು ನವೀನನನ್ನ ಗುರುತು ಹಿಡಿದು ನೀವಾ ಅಂತ ಕೇಳ್ದ ಕಾಲರ್ ಬಿಡುತ್ತಾ. ಬಕೆಟ್ ಗಿರಿ ಮಾಡುತ್ತಿದ್ದ ಯೂತ್ ಪ್ರೊಫೆಸರ್ಗಳು ಕೆಲವರು, ಹೇಯ್ ಯಾರೋ ನೀನು, ಕಾಲೇಜಿಗೆ ನುಗ್ಗಿ ಸ್ಟೂಡೆಂಟ್ಸ್ ಮೇಲೆ ಕೈ ಮಾಡ್ತಿದ್ದೀಯಾ, ನಿಂಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಇರು ಪೊಲೀಸಿಗೆ ಕಾಲ್ ಮಾಡ್ತೀವಿ ಎನ್ನುತ್ತಾ ಮುನ್ನುಗ್ಗಿದರು. ಡೋಂಟ್ ಕೇರ್ ಮಾಡದವನಂತೆ ಡೆಸ್ಕ್ ಒಂದರ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ ನವೀನ್, ಕರೀರಿ, ಇನ್ನು ಅರ್ಧ ಗಂಟೆ, ಎಷ್ಟೇಳು, ಜಸ್ಟ್ ಹಾಫ್ ಆನ್ ಅವರ್, ಅದರೊಳಗಡೆ ಮ್ಯಾನೇಜ್ಮೆಂಟ್ ಟೀಮ್ ನನ್ನ ಮುಂದೆ ಇರಲಿಲ್ಲ ಅಂದರೆ ಈ ಕಾಲೇಜ್ ಲೈಸೆನ್ಸ್ನ ನಾನು ಬ್ಯಾನ್ ಮಾಡಿಸ್ತೀನಿ. ಥಿಂಕ್ ಯುವರ್ ಸೆಲ್ಫ್, ಮ್ಯಾನೇಜ್ಮೆಂಟಾ ಪೊಲೀಸಾ? ಸ್ಥಿರವಾದ ನುಡಿಯಲ್ಲಿ ನುಡಿದು ಕುಳಿತಿದ್ದ ನವೀನ್. ಉತ್ತಮ್ ಬಗ್ಗೆ ತಿಳಿತಿದ್ದ ಹಿರಿಯ ಪ್ರೊಫೆಸರ್ಗಳು ಯಾರೋ ಸರಿಯಾದವನೇ ತಕ್ಕ ಶಾಸ್ತಿ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರು. ನವೀನ್ ಯಾರೆಂದು ತಿಳಿದಿದ್ದ ಕ್ಲರ್ಕ್ ಪ್ರೊಫೆಸರ್ಗಳಿಗೆ ನಿಧಾನವಾಗಿ ವಿಷಯ ತಿಳಿಸಿದ್ದ. ಸರ್, ಬೇಗ ಮ್ಯಾನೇಜ್ಮೆಂಟ್ನ ಕರೀರಿ, ಅವರಪ್ಪ ಶಿವರಾಮೇಗೌಡರು, ಅವರೇನಾದರೂ ಬಂದರೆ ಉತ್ತಮ್ನ ಜೀವಂತವಾಗಿ ಉಳಿಸಲ್ಲ, ಇವರೆಂಗೋ ಅಫಿಷಿಯಲಿ ಮಾತಾಡೋಕೆ ಕರೀತಾ ಇದ್ದಾರೆ ಅಂತ ಹೇಳಿದ್ದ. ಒಬ್ಬೊಬ್ಬರು ಪ್ರೊಫೆಸರ್ಗಳು ಒಬ್ಬೊಬ್ಬರು ಮ್ಯಾನೇಜ್ಮೆಂಟ್ ಕಮಿಟಿ ಸದಸ್ಯರಿಗೆ ಕಾಲ್ ಮಾಡಿ ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಸಿದ್ರು. ಬನ್ನಿ ಕಾನ್ಫರೆನ್ಸ್ ರೂಮ್ಗೆ, ಎಲ್ಲರೂ ಬರ್ತಿದ್ದಾರೆ ಅಂದರು ಪ್ರೊಫೆಸರ್ ಒಬ್ಬರು. ನವೀನ್ ಚಿತ್ತ ಈಗ ನಕ್ಷತ್ರಳ ಕಡೆ ಹರಿದಿತ್ತು. ನಕ್ಷತ್ರ ತಲೆ ತಗ್ಗಿಸಿದ್ದಳು. ನವೀನ್ಗೆ ಮುಖ ತೋರಿಸಲಾರದೆ. ಸ್ನೇಹಾಳ ಹಣೆಯಿಂದ ಸಣ್ಣಗೆ ರಕ್ತ ಜಿನುಗುತ್ತಿತ್ತು. ಯತಿ, ನೀನು ಸ್ನೇಹನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗು, ಕುಮಾರ್ ಇದ್ದಾನೆ ನೋಡ್ಕೋತಾನೆ ಅಂತ ಹೇಳಿ ತಲೆ ತಗ್ಗಿಸಿದ ನಕ್ಷತ್ರಳ ಗಲ್ಲ ಹಿಡಿದು ಮೇಲಕ್ಕೆತ್ತಿದ. ಕಣ್ಣಾಲಿಗಳು ತುಂಬಿದ್ದವು. ಅಳೋದೇನಕ್ಕೆ, ನಿಂದೇನೂ ತಪ್ಪಿಲ್ಲ, ಈ ನವೀನ್ ಇರೋವರೆಗೂ ನಿನ್ಗ್ಯಾರೂ ಏನೂ ಮಾಡೋಕ್ಕಾಗಲ್ಲ. ಕಣ್ಣೀರು ಒರೆಸಿದ್ದ. ಪ್ರೇಕ್ಷಾಳ ಕಡೆ ತಿರುಗಿ, ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬ ಚಿಕ್ಕ ಪದ. ಪ್ರೇಕ್ಷಾ, ನೀನು ಇವತ್ತು ಮಾಡಿರೋ ಸಹಾಯಕ್ಕೆ ನೀನು ಬರೀ ನಿನ್ನ ಫ್ರೆಂಡ್ ನವೀನ್ ಲವರ್ ನಕ್ಷತ್ರನ ಸೇವ್ ಮಾಡಿಲ್ಲ, 2 ಮನೆ ಕಣ್ಣವಳು ಶಿವರಾಮೇಗೌಡರ ಸೊಸೆನ ಉಳಿಸ್ಕೊಟ್ಟಿದ್ಯಾ, ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ದ. ಮತ್ತೆ ನಕ್ಷತ್ರಳ ಕಡೆ ನೋಡ್ತಾ, ತುಂಬ ನೋವಾಗ್ತಿದ್ಯಾ, ಹೋಗಿ ಹಾಸ್ಪಿಟಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರು, ಮ್ಯಾನೇಜ್ಮೆಂಟ್ ಜೊತೆ ಮೀಟಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂದ. ಸ್ನೇಹಾಳ ಹಣೆಗೆ ಬಿದ್ದಿದ್ದ ಏಟಿನಿಂದಾದ ಗಾಯ ಆಳವಾಗಿದೆಯೇ ಇಲ್ಲ ಅಂತ ಪರೀಕ್ಷೆ ಮಾಡ್ತಾ. ಯತಿ ಸ್ನೇಹಾಳನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋದ. ಸೂರ್ಯನ ಕಡೆ ತಿರುಗಿ, ಹೋಗೋಣವಾ ಕಾನ್ಫರೆನ್ಸ್ ರೂಮ್ಗೆ ಅಂದ ನವೀನ್. ಸೂರ್ಯ ಉತ್ತಮ್ನ ಕಾಲರ್ ಹಿಡಿದು, ಬಾರೋ ಮಗನೇ ಎಂದು ಎಳೆದುಕೊಂಡು ಹೊರಟ. ನಕ್ಷು, ಬಾ ತೋರಿಸು ಎನ್ನುತ್ತಾ ಕರೆದುಕೊಂಡು ಹೊರಟ ನವೀನ್. ಉತ್ತಮ್ ರ್ಯಾಗಿಂಗ್ನಿಂದ ಬೇಸತ್ತಿದ್ದ ಹುಡುಗರು, ಉತ್ತಮ್ನಿಂದ ಈಗಾಗಲೇ ನೊಂದಿದ್ದ ಹುಡುಗಿಯರು, ವೆಲ್ಡನ್ ಬ್ರೋ, ಸರಿಯಾಗಿ ಮಾಡಿದ್ರಿ, ಅವನಿಗೆ ಪನಿಷ್ಮೆಂಟ್ ಆಗೋವರೆಗೂ ಬಿಡಬೇಡಿ ಅಂತ ಹೇಳ್ತಾ ಇದ್ರು. ನವೀನ್ ಎಡಗೈ ನಕ್ಷತ್ರಳನ್ನು ಬಳಸಿಯೇ ಬಲಗೈನಲ್ಲಿ ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡುತ್ತಾ ಮುನ್ನಡೆಯುತ್ತಿದ್ದ. ಇವನ ಆಸರೆಯಲ್ಲಿ ನಾನು ರೆಪ್ಪೆಯೊಳಗಿರುವ ಕಣ್ಣಷ್ಟು, ಗೂಡಿನಲ್ಲಿರುವ ಹಕ್ಕಿಯಷ್ಟು ಸುರಕ್ಷಿತ. ನಕ್ಷತ್ರ ನೆಮ್ಮದಿಯಾಗಿ ಉಸಿರಾಡಿದ್ದಳು. ಸೂರ್ಯ, ನಾನು ಫಸ್ಟ್ ಮಾತಾಡ್ತೀನಿ, ಒಳ್ಳೆ ಮಾತಿಗೆ ಮ್ಯಾನೇಜ್ಮೆಂಟ್ನವರು ದಾರಿಗೆ ಬರದೆ ಇದ್ದರೆ ನಿಮ್ಮವ್ರಿಗೋಸ್ಕರ ಬಿಟ್ಟಿರೋ ರೌಡಿ ಸೂರ್ಯನ ಹೆಸರನ್ನು ನನಗೋಸ್ಕರ ಒಂದು ಸಾರಿ ಬಳಸ್ಕೊ ಅಂದ ನವೀನ್. ನಡಿಯೋ, ನಿಂಗಿಲ್ಲ ಅಂತೀನಾ, ಅಭಯವಿತ್ತ ಸೂರ್ಯ. ಎದುರಾದ ಕ್ಲರ್ಕ್, ಅಣ್ಣ ಕ್ಷಮಿಸ್ಬಿಡಿ,
ನಕ್ಷತ್ರ ನಿಮ್ಮನೆ ಹುಡುಗಿ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಾಂದಿದ್ರೆ ಆ ಕಿರಾತಕ ಕಣ್ಣಾಕಿದ್ದು ನಾನೇ ನಿಮ್ಗೆ ಹೇಳಿಬಿಡ್ತಿದ್ದೆ. ಕೆಲಸ ಹೋಗುತ್ತೆ ಅಂದ ಹೆದರ್ಕೊಂಡು ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ದೀನಿ. ಗೌಡ್ರಿಗೆ ಮಾತ್ರ ಹೇಳಬೇಡಿ, ಗೋಗರೆದು ಬೇಡಿಕೊಂಡಿದ್ದ. ಬೇರೆಯವ್ರ ಮನೆ ಹುಡುಗಿ ಆಗಿದ್ರೆ ಏನು ಬೇಕಾದರೂ ಆಗಲಿ ಅಲ್ವಾ, ಹೆಣ್ಣಂದರೆ ಹೆಣ್ಣೆ ತಿಳ್ಕೊ, ಇನ್ನಾದರೂ ಇಂಥವರಿಗೆ ಚೇಲ ಕೆಲಸ ಮಾಡೋದು ಬಿಡು ಎನ್ನುತ್ತಾ ಕಾನ್ಫರೆನ್ಸ್ ಹಾಲ್ ತಲುಪಿದ್ದರು ಮೂವರು. ತರಾತುರಿಯಲ್ಲಿ ಅವಸರವಾಗಿ ಮ್ಯಾನೇಜ್ಮೆಂಟ್ ಟೀಮ್ ಸದಸ್ಯರು ಓಡಿ ಬಂದಿದ್ರು. ಗುರುರಾಜಲು ಮಗನಿಂದ ತಲೆ ತಗ್ಗಿಸುವ ಸ್ಥಿತಿ ಬಂತಲ್ಲ. ಯಾರಾದರೂ ಬಡವರಾಗಿದ್ದರೆ ಒಂದಷ್ಟು ಹಣ ಬಿಸಾಕಿ ಬಾಯಿ ಮುಚ್ಚಿಸದೇ ಲೇಸೆಂದು ತೀರ್ಮಾನಿಸಿಕೊಂಡೇ ಬಂದಿದ್ರು. ವಿಷಯ ತಿಳಿದಿದ್ದ ಸದಸ್ಯರಲ್ಲಿ ಆಗಲೇ ಕೆಲವರು ಗುರುರಾಜಲು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಹೇಳಿದ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕಾನ್ಫರೆನ್ಸ್ ಹಾಲ್ನಲ್ಲಿ ಜಮೆಯಾಗಿದ್ದರು. AC ಮಧ್ಯೆ ಕೂತರು ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಿದ್ದ ಗುರುರಾಜಲು ಸಣ್ಣಗೆ ಬೆವರ್ತಾ ಇದ್ರು. ಹೇಳೋ, ಏನು ಮಾಡಿದೆ ಅಂತ, ಬ್ಯಾಂಡ್ ಸೆಟ್ ಏನಾದರೂ ಕರೆಸ್ಬೇಕಾ? ಶುರು ಮಾಡೋಕ್ಕೆ ಸೂರ್ಯ ಉತ್ತಮ್ ತಲೆಗೊಡೆದು ಸೂಚಿಸಿದ್ದ. ಧನಿಕರಿಗೆ ರೌಡಿಸಮ್ ಫೀಲ್ಡ್ ಹೊಸದಲ್ಲ. ಹಾಗಾಗಿ ರಿಯಲ್ ಎಸ್ಟೇಟ್ನಲ್ಲಿ ಪಳಗಿದ್ದ ಅಲ್ಲಿದ್ದ ಕೆಲವರಿಗೆ ಸೂರ್ಯನ ಪರಿಚಯ ಚೆನ್ನಾಗೇ ಇತ್ತು. ಸೂರ್ಯ ಬಾಯ್ ಎಂದು ಪರಿಚಯದ ಹಸ್ತಲಾಘವವನ್ನು ಮಾಡಿದ್ರು. ಉತ್ತಮ್ ಎಲ್ಲವನ್ನೂ ವಿವರಿಸಿದ. ನವೀನನ ರಕ್ತ ಕುದ್ದು ಕೋಪ ತಾರಕಕ್ಕೇರಿತು. ಪಕ್ಕದಲ್ಲಿ ಕೂತಿದ್ದ ಸೂರ್ಯ ಹೆಗಲು ಅಮುಕಿ ಸಮಾಧಾನಿಸಿದ್ದ. ಕೋಪ ಕಂಟ್ರೋಲ್ ಮಾಡ್ಕೋ ಅಂತ. ನವೀನ್, ಪ್ಲೀಸ್ ಪೊಲೀಸ್ ಕಂಪ್ಲೇಂಟ್ ಅಂತ ಹೋಗಬೇಡಿ, ಕಾಲೇಜ್ ರೆಪ್ಯುಟೇಷನ್ ಹಾಳಾಗುತ್ತೆ. ಕಮಿಟಿಯವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಓ, ಹೆಣ್ಮಕ್ಳು ಮಾನ ಯಾವುದೋ ರೌಡಿಗಳ ಗಲ್ಲೀಲಿ ಹರಾಜಾಗೋ ಥರ ಹರಾಜಾಗ್ತಾ ಇದ್ರೂ ಪರವಾಗಿಲ್ಲ, ನಿಮಗೆ ರೆಪ್ಯುಟೇಷನ್ ಮುಖ್ಯ. ಉತ್ತಮ್ ಮಾಡಿದ ಕೆಲಸನ ಬೇರೆ ಯಾರಾದರೂ ನಾರ್ಮಲ್ ಸ್ಟೂಡೆಂಟ್ ಮಾಡಿದರೆ ಬ್ಲ್ಯಾಕ್ ಮಾರ್ಕ್ ಹಾಕಿ ಅವನ ಕೆರಿಯರ್ ಲೈಫ್ ಫುಲ್ಲು ಬರ್ಬಾದಾಗೋ ಹಾಗೆ ಮಾಡ್ತಿರ್ಲಿಲ್ವಾ ನೀವು? ಅವನು ಹೆಚ್ಕೊಳ್ಳೋದಕ್ಕೆ ಕಾರಣಗಳನ್ನೇ ನೀವು. ಅವನೇನಂತ ಗೊತ್ತಿದ್ರು ಗುರುರಾಜುಲನ್ನ ಹೇಗ್ರಿ ಟ್ರಸ್ಟಿ ಮಾಡ್ಕೊಂಡ್ರಿ? ಟ್ರಸ್ಟಿ ಮಗ ಅಂತ ಹೇಗೆ ಅವನು ಓದಿದಾನೋ ಇಲ್ವೋ, ಪರ್ಸೆಂಟೇಜ್ ಇದೆಯೋ ಇಲ್ವೋ, ಏನೊಂದು ನೋಡದೆ ಅವ್ನು ಕೇಳಿದ ಕೋರ್ಸ್ಗೆ ಅಡ್ಮಿಷನ್ ಹೇಗೆ ಕೊಟ್ರಿ? ಅದೇ ನಾರ್ಮಲ್ ಸ್ಟೂಡೆಂಟ್ ಆದರೆ 0.5% ಕಡಿಮೆ ಇದ್ದರೂ ಸೀಟ್ ಕೊಡಲ್ಲ. ಹಾಗೊಂದು ವೇಳೆ ಸೀಟ್ ಕೊಡಬೇಕು ಅಂದರೂ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಲಕ್ಷ ಡೊನೇಷನ್ ಸುರಿಬೇಕು. ಇದ್ಯಾ ಸೀಮೆ ನ್ಯಾಯ? ನಿಮಗೆ ಬೇಕಾದಂತೆ ರೂಲ್ಸ್ ಮಾಡ್ಕೊಂಡಿರೋದಕ್ಕೆ ಇವತ್ತು ಇಂಥವರು ಹೆಚ್ಕೊಂಡಿರೋದು. ತಪ್ಪು ಸಮಸ್ಯೆ ನಿಮ್ಮ ಕಡೆ ಇದೆ, ನೀವೇ ಬಗೆಹರಿಸಿ, ಪರಿಹಾರ ಹೇಳಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಆಮೇಲೆ ನನ್ನ ನಿರ್ಧಾರ ಏನಂತ ಹೇಳ್ತೀನಿ ಅಂದ ನವೀನ್. ಸದಸ್ಯರೆಲ್ಲ ಗುಸುಗುಸು ಮಾತನಾಡಿಕೊಂಡು ಒಂದು ಒಮ್ಮತಕ್ಕೆ ಬಂದು, ನವೀನ್ ಅವರೇ, ಬಿಸಿ ರಕ್ತ ತಪ್ಪಾಗಿ ಹೋಗಿದೆ, ಆದರೆ ನಿಮ್ಮನೆ ಹುಡುಗಿಗೆ ತೊಂದರೆ ಆಗಿದೆ ಒಪ್ಕೋತೀವಿ. ಉತ್ತಮ್ಗೆ ಈ ಕಾಲೇಜಿಂದ ಡಿಬಾರ್ ಮಾಡ್ತೀವಿ. ಕಾಂಪನ್ಸೇಷನ್ ಅಂತ ನಿಮ್ಮ ಹುಡುಗಿ ಈ ಕಾಲೇಜ್ನಲ್ಲಿ ಎಲ್ಲಿವರೆಗೂ ಹೊತ್ತಾಳೋ ಅಲ್ಲಿವರೆಗೂ ಫ್ರೀ ಎಜುಕೇಷನ್ ಕೊಡ್ತೀವಿ. ಏನಂತೀರಾ? ಒಪ್ಪಿಗೆನಾ ಅಂದರು ಸಹಮತದಿಂದ. ನವೀನ್, ಸೂರ್ಯ ಇಬ್ಬರು ಮುಖ ನೋಡಿಕೊಂಡ್ರು. ನವಿ, ಎಲ್ಲೋಗುತ್ತೋ ಸೊಸೈಟಿ ಜನಗಳ ಬುದ್ಧಿ, ಎಲ್ಲದಕ್ಕೂ ಇಷ್ಟಿಷ್ಟು ಅಂತ ಬೆಲೆ ಕಟ್ಟೋ ಬುದ್ಧಿ. ಥತ್ ನನ್ನ ಮಕ್ಕಳ್ರ, ನಿಮ್ಮ ಯೋಗ್ಯತೆಗಿಷ್ಟು ಕ್ಯಾಕರಿಸಿ ಉಗಿದ ಸೂರ್ಯ ಎಲ್ರಿಗೂ. ಹೇಯ್, ಒಂದಿಬ್ಬರು ಬೆರಳು ತೋರಿಸುತ್ತಾ ಮೇಲೆದ್ರು. ಸೂರ್ಯ, ಮಾತಾಡ್ತಿರ್ಬೇಕಾದ್ರೆ ಯಾವನೂ ಮಧ್ಯ ಮಾತಾಡಬಾರ್ದು, ಸೈಲೆಂಟಾಗಿ ಕೇಳಿಸ್ಕೋಬೇಕು ಅಷ್ಟೇ, ತಿಳಿತಾ? ಕೂತ್ಕೊಳ್ಳೋ ಸುಮ್ಮನೆ. ನಿಮ್ಮಂಥ ಖತರ್ನಾಕ್ ನನ್ನ ಮಕ್ಕಳನ್ನೆಲ್ಲ ಇವತ್ತು ಹೀಗೆ ಫಾರ್ಮಲ್ಸ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಸಾಚ ನನ್ನ ಮಕ್ಕಳು ಥರ ಇದ್ದೀರಾ ಅಂದರೆ ಅದಕ್ಕೆ ಕಾರಣ ನಿಮ್ಮ ಕೈ ಬಟ್ಟೆಗೆ ಮೆತ್ಕೋಬೇಕಾಗಿರೋದು ಪಾಪದ ಕಲೆನೆಲ್ಲ ನನ್ನಂಥ ರೌಡಿಗಳು ನಮ್ಮ ಬಟ್ಟೆಗೆ ಮೆತ್ಕೊಂಡಿರೋದು ಎಂದ ಸೂರ್ಯ. ಸೂರ್ಯನ ಖದರ್ ತಿಳಿದಿದ್ದವರು ಬಾಯಿ ಬಿಡದೆ ಸುಮ್ಮನೆ ಕುಳಿತುಬಿಟ್ರು. ಏನು ನವಿ ನೀನು, ಪೇಷಂಟ್ಗೆ ಆಪ್ರೇಷನ್ ಮಾಡಬೇಕು ಮಾಡೋದು ಬೇಡವೋ ಅಂತ ಪೇಷಂಟ್ ಕಡೆಯವ್ರನ್ನ ಪರ್ಮಿಷನ್ ಕೇಳೋ ಥರ ಈ ತುಕಾಲಿಗಳ ಒಪಿನಿಯನ್ ಕೇಳ್ತಾ ಇದ್ದೀಯಲ್ಲ, ನಿನ್ನ ಜಡ್ಜ್ಮೆಂಟ್ ಏನಿದೆ ಹೇಳು, ಯಾವನ್ ಕೇಳಲ್ಲ ಅಂತ ನಾನು ನೋಡ್ತೀನಿ ಅಂದ ಸೂರ್ಯ ಗೆಳೆಯನನ್ನು ಉದ್ದೇಶಿಸಿ. ಹ್ಞೂ ಎಂದು ದೀರ್ಘವಾಗಿ ನಿಟ್ಟುರಿಸೊಂದನ್ನು ಹೊರಹಾಕಿ, ಸೂರ್ಯ, ಜಡ್ಜ್ಮೆಂಟ್ ಏನೋ ರೆಡಿ ಇದೆ, ಆದರೆ ಲೊಕೇಶನ್ ಯಾವ್ದು ಹೇಳೋದು ಅಂತ ಲಿಟಲ್ ಕನ್ಫ್ಯೂಷನ್ ಕಣೋ. ಒಂದು ಸಾರಿ ಜಡ್ಜ್ಮೆಂಟ್ ಹೇಳ್ಬಿಡ್ತೀನಿ, ಲೊಕೇಶನ್ ನೀನೇ ಸೆಲೆಕ್ಟ್ ಮಾಡು ಆಯಿತಾ ಅಂದ ನವೀನ್. ಲೊಕೇಶನ್ ಫಿಕ್ಸ್ ಮಾಡೋದ್ರಲ್ಲಿ ಈ ಸೂರ್ಯ ರುಸ್ತುಂ ಹೇಳೋ ಅಂದ ಸೂರ್ಯ. ಅದೆಷ್ಟೋ ಹೆಣ್ಮಕ್ಕಳ ಬಾಳು ನಲುಗಿ ಹೋಗಿರೋದು ಆ ಗೆಸ್ಟ್ ಹೌಸಲ್ಲೇ ಅಲ್ವಾ? ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ಆ ಗೆಸ್ಟ್ ಹೌಸಿನ ಗೋಡೆಗಳಲ್ಲೂ ಅಸಹಾಯಕ ಹೆಣ್ಣು ಮಕ್ಕಳ ಆರ್ತನಾದ ಕೇಳಿಸುತ್ತೆ. ಸೊ ಅದನ್ನು ಶ್ರೀಮಾನ್ ಗುರುರಾಜಲು ಅವರ ಏಕೈಕ ಸುಪುತ್ರ ಉತ್ತಮ್ನಿಂದ ಹಾಳಾಗಿ ಇನ್ನೂ ಬದುಕಿರೋ ಹೆಣ್ಮಕ್ಳು, ಪ್ರಾಣ ಕಳ್ಕೊಂಡ ಹೆಣ್ಮಕ್ಳನ್ನ ನಂಬಿಕೊಂಡು ಅಪ್ಪ ಅಮ್ಮ ಯಾರಾದರೂ ಇದ್ದರೆ ಅಂಥವರು ಎಲ್ಲರನ್ನೂ ಒಂದೇ ಸೂರಿನಡಿ ಸೇರಿಸಿ ಒಂದು ಅಬಲಾಶ್ರಮ ಮಾಡಬೇಕು. ಅಲ್ಲಿ ಎಲ್ಲರೂ ನೆಮ್ಮದಿಯಾಗಿರೋಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಗುರುರಾಜಲು ಅವರು ನೋಡ್ಕೋತಾರೆ. ಇದು ಇವನಿಂದ ಬಾಳು ಹಾಳಾದ ಹೆಣ್ಮಕ್ಳಿಗೆ, ಇನ್ನು ನಮ್ಮನೆ ಹೆಣ್ಣಿನ ತಂಟೆಗೆ ಬಂದಿದ್ದಕ್ಕೆ ಎಂದು ನಕ್ಷತ್ರಳ ಮುಖ ನೋಡಿದ ನವೀನ್. ನವಿ ಏನು ತೀರ್ಮಾನ ಮಾಡ್ಬೋದು? ಸಣ್ಣಗೆ ಅದುರಿದಳು ನಕ್ಷತ್ರ. ಪ್ರೀತಿ ಅರಮನೆ ಕಟ್ಟುವಾಗ ಕನಸು ಶಿಲ್ಪಿಯಾಯಿತು, ನಂಬಿಕೆ ಬುನಾದಿಯಾಯಿತು, ಒಲವು ಸೂರಾಯಿತು, ಆಸರೆ ಗೋಡಿಯಾಯಿತು. ಸುನಾಮಿ ಬಂದಪ್ಪಳಿಸಿ ಪ್ರೀತಿ ಅರಮನೆ ನೆಲಸಮವಾಯಿತು. ಕಂಡ ಕನಸುಗಳೆಲ್ಲ ಕಣ್ಮುಂದೆಯೇ ನಿರ್ನಾಮವಾದಂತೆ
ದುಃಖ ಉಮ್ಮಳಿಸಿ ಬಂತು. ಹಣೆ ಬರಹಕ್ಕೆ ಹೊಣೆ ಯಾರು? ನವೀನ್ ಬಿಟ್ಟು ಕೊಡುತ್ತಾನೆಯೇ ನನ್ನ? ಏನೇನೋ ಸಲ್ಲದ ಯೋಚನೆಗಳು ನಕ್ಷತ್ರಳಿಗೆ ಬಂದಂತಾಗಿ ತಲೆ ಸುತ್ತು ಬಂದಂತಾಗಿತ್ತು. ಇನ್ನೇನು ಚೇರಿನಿಂದ ಕೆಳಗೆ ಬೀಳುವವಳಿದ್ದಳು ಚುಕ್ಕಿ. ಬೀಳದಂತೆ ನವೀನ್ ಆಸರೆಯಾಗಿದ್ದ. ಸುಸ್ತಾಗಿದ್ದಾಳೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ ನವಿ, ಹೇಳು ಅಂದ ಸೂರ್ಯ. ಅಪ್ಪ ಮಗ ಡಿಬಾರ್ ಆಗಬೇಕು. ಉತ್ತಮ್ನ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಎಲ್ಲ ಬರ್ನ್ ಆಗಬೇಕು. ಗುರುರಾಜಲವರು ಈ ಟ್ರಸ್ಟಿಂದ ಹೊರಗೋಗಬೇಕು. ನಾಟ್ ಓನ್ಲಿ ಅರಸ್ ಎಜುಕೇಷನಲ್ ಟ್ರಸ್ಟಿಂದ ಅಲ್ಲ, ಓವರ್ ಆಲ್ ಯಾವುದೇ ಎಜುಕೇಷನ್ ಟ್ರಸ್ಟ್ನಲ್ಲೂ ಅವರಿಗೆ ಮೆಂಬರ್ಶಿಪ್ ಸಿಗಬಾರ್ದು. ಪ್ರೈವೇಟ್ ಎಜುಕೇಷನಲ್ ಟ್ರಸ್ಟ್ಗಳೆಲ್ಲ ಸೇರಿ ಒಂದು ಕಮಿಟಿ ಮಾಡ್ಕೊಂಡಿರ್ತಾರಲ್ಲ, ಆ ಕಮಿಟಿ ಕಡೆಯಿಂದ ಗುರುರಾಜುಲು ಅವರನ್ನು ಬ್ಯಾನ್ ಮಾಡಿ. ಹಾಗೆ ಇವನು ಈ ಸಿಟಿ ಬಿಟ್ಟು ಎಲ್ಲೂ ಹೊರಗಡೆ ಹೋಗೋ ಆಗಿಲ್ಲ. ನಾನೇನಾದರೂ ಕಂಪ್ಲೇಂಟು ಕೇಸ್ ಅಂತ ಹೋದರೆ ಜೈಲಲ್ಲಿ ಮುದ್ದೆ ಮುರಿಸಬಲ್ಲೆ. ಇವನನ್ನು ಜೈಲಿಗೆ ಹಾಕ್ಸಲ್ಲ, ಹೊರಗಡೆ ಬಿಡ್ತೀನಿ, ಬಟ್ ದಿನ ಸಂಜೆ ಬಂದು ಸೈನ್ ಹಾಕಬೇಕು ಎಂದು ಸೂರ್ಯನ ಮುಖ ನೋಡಿ, ಇಲ್ಲೇ ಗೆಳೆಯ, ಲೊಕೇಶನ್ ಕನ್ಫ್ಯೂಸ್ ಅಂದ ನವೀನ್. ನಮ್ಮ ಗ್ಯಾರೇಜ್ಗಿಂತ ಬೇರೆ ಲೊಕೇಶನ್ ಬೇಕಾ ನವಿ? ಪೊಲೀಸ್ ಸ್ಟೇಷನ್ಗೆ ಹೋಗೋ ಥರ ದಿನ ಬಂದು ಗ್ಯಾರೇಜ್ನಲ್ಲಿ ಪ್ರೆಸೆಂಟ್ ಹಾಕೋಗ್ಲಿ ಅಂದ ಸೂರ್ಯ ಅಲ್ಲು ಕಡಿಯುತ್ತಾ. ಅಪ್ಪ ಟ್ರಸ್ಟಿ ಅನ್ನೋ ಅಹಂಕಾರದಲ್ಲಿ ತಾನೇ ಇವನು ಇಷ್ಟೆಲ್ಲ ಮೆರೆದಿದ್ದು. ಇವನು ಹಗ್ಗ ಮೂಗ್ದಾರ ಎರಡು ನಮ್ಮ ಕೈಲಲ್ಲಿ ಇರ್ತಾವೆ, ನೆಗೆದಾಡಿದ್ರೆ ಕಟ್ ಮಾಡೋದೆ ಅಂದ ಸೂರ್ಯ. ಎಜುಕೇಷನ್ ಫೀಲ್ಡ್ ಅಂದರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತಂತಿದ್ರೆ ನಾನು ಹೊರಗೆ ಹೋಗ್ಬೇಕಾ? ಏನೋ ಚೆನ್ನಾಗಿದ್ದಾಳೆ ಅಂತ ಮುಟ್ಟಿದ್ದಾನೆ, ರೇಟ್ ಎಷ್ಟು ಹೇಳು? ಗುರುರಾಜಲು ಹಣದ ದರ್ಪ ಮೆರೆದಿದ್ರು. ನಿನ್ನ ರೇಟ್ ಎಷ್ಟು ಹೇಳು, ಕೊಂಡ್ಕೋತೀನಿ ನಾನೇ. ನವೀನ್ ಕೂಡ ಭಂಗಿ ಬದಲಿಸಿ ಹೇಳಿದ್ದ. ನೋ ಡ್ಯಾಡ್, ನಾನು ಗ್ಯಾರೇಜ್ಗೆಲ್ಲ ಹೋಗಲ್ಲ. ಉತ್ತಮ್ ಉಸಿರೆತ್ತಿದ್ದ. ನಕ್ರ ಮಾಡಿದ್ರೆ ನರ ಕಟ್ ಮಾಡಿಬಿಡ್ತೀನಿ ಮಗನೇ, ಹುಷಾರ್. ಯೋಚನೆ ಮಾಡಿ 10 ನಿಮಿಷ ಟೈಮ್ ಕೊಡ್ತೀನಿ. ಕೇಸಾ ಕಾಂಪ್ರಮೈಸಾ? ಪೇಪರ್ ವೇಟ್ ತಿರುಗಿಸುತ್ತಾ ಹೇಳಿದ ನವೀನ್. ಉಳಿದ ಸದಸ್ಯರೆಲ್ಲ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡು, ಗುರುರಾಜಲು ಒಬ್ಬರಿಂದ ಇಡೀ ಸಂಸ್ಥೆಗೆ ಲಾಸ್ ಆಗೋದು ಬೇಡ, ಅವರನ್ನು ಬ್ಯಾನ್ ಮಾಡೋದೇ ಸರಿ. ಎಲ್ಲರ ಸ್ವಹಿತಾಸಕ್ತಿ ಜಾಗೃತವಾಗಿ ನಿರ್ಧಾರ ಮಾಡಿತ್ತು. ಆಗಲಿ, ನಮಗೆ ಒಪ್ಪಿಗೆ. ಗುರುರಾಜಲುನ ಈ ಕ್ಷಣನೇ ಟ್ರಸ್ಟಿಂದ ಬ್ಯಾನ್ ಮಾಡ್ತೀವಿ. ಹಾಗೆ ಬೇರೆ ರೀಸನ್ ಕೊಟ್ಟು ಕಮಿಟಿಯಿಂದನೂ ಬ್ಯಾನ್ ಮಾಡ್ತೀವಿ. ನಿಮ್ಮ ಹುಡುಗಿ ಹೆಸರು ಎಲ್ಲೂ ಆಚೆ ಬರಲ್ಲ ಅಂತ ಹೇಳಿದ್ರು. ಇದು ಬಿಸ್ನೆಸ್ ಮ್ಯಾನ್ಗಳಿಗೆ ಇರಬೇಕಾದ ಜಾಣತನ. ಸೂರ್ಯ, ಅಪ್ಪ ಮಗನ ಡಿಸಿಷನ್ ತಿಳ್ಕೊಂಡು ರೂಲ್ಸು ಪ್ರೊಸೀಜರ್ಸ್ ಎಲ್ಲ ಹೇಳು. ನಾನು ನಕ್ಷುನ ಕರ್ಕೊಂಡು ಹೋಗ್ತೀನಿ. ಶಿ ರೀಡ್ ರೆಸ್ಟ್. ನಕ್ಷತ್ರಗಳನ್ನು ಬಳಸಿಕೊಂಡೇ ನವೀನ್ ಮೇಲೆದ್ದು ಹೊರ ನಡೆದ. ಪ್ರೇಕ್ಷಾ ಎದುರಾದಳು. ಪಶ್ಚಾತ್ತಾಪ ಮುಖದಲ್ಲಿ ಕಾಣಿಸ್ತಿತ್ತು. ನವೀನ್ಗೆ ಚುಕ್ಕಿ ಎದುರು ಬೇಡವೆಂದ್ಕೊಂಡು ಥ್ಯಾಂಕ್ಸ್ ಪ್ರೇಕ್ಷಾ ಮತ್ತೊಮ್ಮೆ ಹೇಳಿ ಹೊರ ನಡೆದ. ಸೀದಾ ತಲುಪಿದ್ದು ಕೃಷ್ಣಗಿರಿಯ ತಪ್ಪಲು. ಏನೊಂದು ಮಾತನಾಡಲು ತಿಳಿಯುತ್ತಿಲ್ಲ ನಕ್ಷತ್ರಳಿಗೆ. ನವೀನಂತೂ ತುಂಬ ಎತ್ತರದಲ್ಲಿ ಕಾಣ್ತಾ ಇದ್ದ. ಆದರೂ ಮಂಕು ಕವಿದ ಭಾವ. ಮೌನವಾಗಿ ಹಿಂಬಾಲಿಸಿದ್ಲು. 10-20 ಮೆಟ್ಟಿಲು ಹತ್ತಿ ಸೈಡಿನಲ್ಲಿ ಕುಳಿತ. ಎದುರಾಗಿ ಅಂತರ ಕಾಯ್ದುಕೊಂಡು ಕುಳಿತವಳ ಪರಿ ಹೊಸದು ನವೀನನ್ಗೆ. ನಕ್ಷತ್ರ ಮನಸ್ಸಿನಲ್ಲಿ ಏನು ನಡೀತಾ ಇರಬಹುದು ಅನ್ನೋದು ಅರ್ಥವಾಗಿತ್ತು. ತಾನೇ ಎದ್ದು ಹೋಗಿ ಪಕ್ಕ ಕೂತ್ಕೊಂಡಾಗ ಸರಿದು ಕೂತ್ಲು. ನವೀನ್ ಕೈ ಅವಳ ನಡು ಬಳಸಿತ್ತು. ಕಣ್ಣಲ್ಲಿ ನೀರು ತುಂಬಿಕೊಂಡು ಮುಖ ನೋಡಿದ್ಲು. ಸೋತವಳಂತೆ ಎದೆಗೊರಗಿದ್ಲು. ಅತ್ತು ಹಗುರಾಗಲಿ ಎಂದು ತಲೆ ನೇವರಿಸುತ್ತಾ ಕೇಳ್ದ. ಐ ಆಮ್ ಸಾರಿ ನವಿ, ನನಗೆ ಗೊತ್ತಾಗಲಿಲ್ಲ ಅವನ ಮನಸ್ಸಿನಲ್ಲಿ ಇಂಥ ಒಂದು ಇಂಟೆನ್ಷನ್ ಇದೆ ಅಂತ ಬಿಕ್ಕುತ್ತಲೇ ಹೇಳಿದ್ದಳು ನಕ್ಷತ್ರ. ನಾನೇನಾದರೂ ನೀನು ತಪ್ಪಿದೆ ಅಂತ ಹೇಳಿದ್ನ ಇವಾಗ? ವಿಷಯ ಎಲ್ಲೂ ಆಚೆ ಬರಲ್ಲ, ಮನೆಯಲ್ಲೂ ಗೊತ್ತಾಗಲ್ಲ. ನೀನು ಆರಾಮಾಗಿರು ಮೊದಲಿನ ಹಾಗೆ. ಇನ್ನು ಮುಂದೆ ಅರಸ್ ಕಾಲೇಜ್ನಲ್ಲಿ ನಿಂಗೆ ಎಳ್ಳು ಕಾಳಿನಷ್ಟು ತೊಂದರೆ ಆಗಲ್ಲ. ಮಾಳ್ವಾಸ್ನಲ್ಲಿ ಹೇಗಿದೆಯೋ ಹಾಗೇ ಇರು, ನೆತ್ತಿ ಮೇಲೆ ಮುತ್ತಿಡುತ್ತಾ ಹೇಳಿದ. ಸಮಾಧಾನವಾದವಳಂತೆ ಮತ್ತಷ್ಟು ಸನಿಹವಾಗುತ್ತಾ ಎದೆಗೊರಗಿದಳು. ಹಿಡಿತ ಬಿಗಿಯಾಗಿತ್ತು. ಮೊಬೈಲ್ ರಿಂಗ್ ಆಗಿ ಎಚ್ಚೆತ್ತು ಕಾಲ್ ರಿಸೀವ್ ಮಾಡಿದ. ಆ ಕಡೆಯಿಂದ ಎತ್ತಿ ಲೈನಲ್ಲಿದ್ದ. ಎಲ್ಲಿದೆಯಾ ನವಿ? ಜಾಸ್ತಿ ಆಳವಾಗೇನೂ ಏಟಾಗಿರಲಿಲ್ಲ, ಟ್ರೀಟ್ಮೆಂಟ್ ಆಯಿತು, ಹಾಸ್ಪಿಟಲ್ ಫುಡ್ ಕೋರ್ಟ್ನಲ್ಲಿ ಇದ್ವಿ ಅಂತ ಹೇಳ್ದ. ಎಲ್ಲ ಬಂದು ಹೇಳ್ತೀನಿ, ಹಳ್ಳಿ ಮನೆ ಹತ್ರ ಬಂದುಬಿಡಿ ಅಂದ ನವೀನ್. ಚುಕ್ಕಿ ಹೇಳು, ನಿಮ್ಮ ಅಣ್ಣ ಕಾಯ್ತಿದ್ದಾನೆ, ಹೋಗೋಣ ಎಂದು ಹೊರಡಿಸಿಕೊಂಡು ಬಂದು ಕಾರಿನ ಬಳಿ ಬಂದು ನೀರು ಕೊಟ್ಟು, ಮೊದಲು ಮುಖ ತೊಳ್ಕೊ, ಹೊತ್ತು ನೋಡೋಕ್ಕಾಗ್ತಿಲ್ಲ ನಿನ್ನ ಅಂದ. ನಕ್ಷತ್ರ ಮುಖ ತೊಳೆದುಕೊಳ್ಳುತ್ತಿರುವಾಗ ಸೂರ್ಯನಿಗೆ ಫೋನ್ ಮಾಡ್ದ. ದೋಸ್ತ್, ನಾನೇ ನಿನಗೆ ಕಾಲ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಮಾಡಿದೆ. ಅಪ್ಪ ಮಗ ಒಪ್ಕೊಂಡಿದ್ದಾರೆ, ನೀನೇನು ತಲೆ ಕೆಡಿಸ್ಕೋಬೇಡ, ಅವ್ರನ್ನ ನಾನು ನೋಡ್ಕೋತೀನಿ. ಬಾಲ ಬಿಚ್ಚದಂತೆ ಕಟ್ ಮಾಡಿ ಬಂದಿದ್ದೀನಿ. ಸಿಸ್ಟರ್ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂದ ಸೂರ್ಯ. ಅಳ್ತಾ ಇದ್ಲು, ರಿಲ್ಯಾಕ್ಸ್ ಆಗಲಿ ಅಂತ ಹೊರಗಡೆ ಕರ್ಕೊಂಡು ಬಂದೆ. ಥ್ಯಾಂಕ್ಸ್ ಕಣೋ ಅಂದ ನವೀನ್. ಅದೆಲ್ಲ ಬೇಕಾ ಹೇಳು, ನಂಗೆ ಸ್ವಲ್ಪ ಕೆಲಸ ಇದೆ ನವಿ, ಆಮೇಲೆ ಸಿಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಸೂರ್ಯ. ಹೊರಡೋಣವಾ? ಅತ್ತು ಕೆಂಪಾದ ಮುಖ ತಣ್ಣಗಿನ ನೀರಿನ ಸ್ಪರ್ಶವಾಗುತ್ತಲೇ ಒಂದು ತಹಬದಿಗೆ ಬಂದಿತ್ತು. ಸ್ನೇಹ ಹೇಗಿದ್ದಾಳಂತೆ ಕೇಳಿದ್ಲು ನಕ್ಷತ್ರ. ಜಾಸ್ತಿ ಏನೂ ಏಟಾಗಿಲ್ವಂತೆ, ಆರಾಮಾಗಿದ್ದಾಳಂತೆ. ಬಾ ಹೋಗೋಣ, ಸಿಗ್ತಾರಿವಾಗ ಅಂತ ಡ್ರೈವರ್ ಸೀಟಿನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡುತ್ತಾ ಹೇಳಿದ್ದ ನವೀನ್.
ಹಳ್ಳಿ ಮನೆಯ ಫ್ಯಾಮಿಲಿ ನೆಸ್ಟ್ ಒಂದರಲ್ಲಿ ಆಗಲೇ ಬಂದು ಕುಳಿತಿದ್ದರು ಯತೀಶ್ ಮತ್ತು ಸ್ನೇಹ. ಕಪಲ್ಸ್ ಒಂದಾಗಕ್ಕೆ ಆಕ್ಸಿಡೆಂಟ್ ಆಗಬೇಕಿತ್ತೇನೋ, ನಕ್ಷತ್ರಳನ್ನು ನಗಿಸುವ ಸಲುವಾಗಿ ಹೇಳಿದ ನವೀನ್. ನಿಂಗೆ ಯಾವಾಗಲೂ ತಮಾಷೆ ಅಲ್ವಾ? ಅಷ್ಟು ದೊಡ್ಡ ಗಲಾಟೆ ಆದಮೇಲೂ ಹೇಗಿಷ್ಟು ಕೂಲಾಗಿದ್ದೀಯಾ? ಕೈ ಮೇಲೆ ಚಟೀರನೆ ಹೊಡೆಯುತ್ತಾ ಕೇಳಿದ್ಲು ನಕ್ಷತ್ರ. ಪಕ್ಕದಲ್ಲಿ ನೀನಿದ್ದೀಯಲ್ಲ ಅದಕ್ಕೆ, ಕಣ್ಮಿಟುಕಿಸಿದ ನವೀನ್. ವಾಶ್ರೂಮಿಗೆ ಹೋಗಿದ್ದ ಶರದಿಯೂ ಬಂದಳು. ನೀನು ಯಾವಾಗೆ ಬಂದೆ ಎನ್ನುತ್ತಾ ಸ್ನೇಹಳ ಪಕ್ಕ ಕುಳಿತು ತುಂಬ ನೋವಾಗಿದ್ಯಾ ಅಂದಳು ಗೆಳತಿಗಾದ ಗಾಯವನ್ನು ನೋಡ್ತಾ. ಅವಳು ಹಾಸ್ಪಿಟಲ್ಗೆ ಬಂದಿದ್ಲು, ಅಂಥ ದೊಡ್ಡೇಟೇನಾಗಿಲ್ಲ, ಅಲ್ಲೇನಾಯಿತು ಅಂದಳು ಸ್ನೇಹ. ನಡೆದಿದ್ದೆಲ್ಲವನ್ನ ನವೀನ್ ವಿವರಿಸಿದ. ಸರಿಯಾಗಿ ಮಾಡಿದೆ ನವೀನ್, ಸ್ನೇಹ ಯತಿ ಇಬ್ಬರು ಒಟ್ಟಿಗೆ ಹೇಳಿದರು. ಎಲ್ಲರ ಹೊಟ್ಟೆ ಚುರುಗುಡುತ್ತಿತ್ತು. ದೊಡ್ಡ ಕಂಟಕವೊಂದು ನಿವಾರಣೆಯಾದ ನೆಮ್ಮದಿಯಲ್ಲಿ ಊಟ ಮಾಡ್ತಾ ಇದ್ರೆ ವಿಷಯ ತಿಳಿದ ಸತಿ ಕುದ್ದೋಗಿದ್ದ. ಕತ್ತರಿಸಾಕ್ಬೇಕಾಗಿತ್ತು ನವಿ, ಜೀವಂತ ಉಳಿಸ್ಬಾರ್ದಾಗಿತ್ತು ಅಬ್ಬರಿಸಿದ್ದ. ಲೋ ಅದಾಗಲ್ವೋ? ನವೀನ್ ಎಷ್ಟೇ ಸಮಾಧಾನಿಸಿ ಅರ್ಥೈಸಲು ತಿಳಿಸಿದರೂ ಸತಿ ಕೋಪ ಕಡಿಮೆ ಆಗ್ತಾ ಇರಲಿಲ್ಲ. ಬ್ರೋ ಕೊಡಿ ಇಲ್ಲಿ ಎಂದು ಮೊಬೈಲ್ ಪಡೆದುಕೊಂಡು, ಹೌದಾ, ನೀವು ಹೇಳಿದ ಹಾಗೆ ಕತ್ತರಿಸಾಕಬೇಕಾಗಿತ್ತು, ಆಗ ಕೇಸು ಕೋರ್ಟು ಜೈಲು ಅಂತ ಬ್ರೋ ಹೋಗಬೇಕಾಗಿತ್ತು. ನಕ್ಷು ಮತ್ತು ಮನೆಯವರು ಎಲ್ಲ ಇಲ್ಲಿ ಯಾವಾಗ ಬರ್ತಾನೆ ಅಂತ ದಾರಿ ಕಾಯ್ತಾ ಕೂರಬೇಕಾಗಿತ್ತು. ವಿಷಯ ಇಡೀ ತಾಲೂಕಿಗೆ ಸ್ಪ್ರೆಡ್ ಆಗಬೇಕಾಗಿತ್ತು. ಇತ್ತ ನಕ್ಷು ಲೈಫು ಆಳು, ನವೀನ್ ಲೈಫು ಆಳು, ಮನೆತನದ ಮರ್ಯಾದೆ ಬೀದಿ ಪಾಲು. ಇಷ್ಟು ದಿನ ಬ್ರೋ ಕೋಪದ ಕೈಗೆ ಬುದ್ಧಿ ಕೊಡ್ತಿದ್ರು, ಈಗ ನೀವು ಬುದ್ಧಿವಾದ ಹೇಳಿದಳೋ ಬೈದಳೋ ಶರದಿ ಗೊತ್ತಾಗಲೇ ಇಲ್ಲ. ನೀನು ಯಾವಾಗಲೇ ಶರು ಇಷ್ಟು ಸ್ಟ್ರಾಂಗ್ ಆದೆ? ಗಲ್ಲಕ್ಕೆ ಕೈ ಕೊಟ್ಟು ಕೇಳಿದಳು ಸ್ನೇಹ. ಊಟ ಆದಮೇಲೆ ಟ್ಯಾಬ್ಲೆಟ್ ತಗೋಬೇಕು. ಯತಿ ಆಸ್ತೆಯಿಂದ ಟ್ಯಾಬ್ಲೆಟ್ ಕೊಟ್ಟ. ಮೂವರು ಮುಖ ನೋಡಿಕೊಂಡು ನಕ್ಕು, ಮೊದಲು ಟ್ಯಾಬ್ಲೆಟ್ ತಗೋ ಅಂದಳು ಶರದಿ. ಯತಿ, ನಕ್ಷು ನಮ್ಮ ಮನೆಗೆ ಡ್ರಾಪ್ ಮಾಡು, ಸ್ನೇಹನ ನಾನು ಡ್ರಾಪ್ ಮಾಡ್ತೀನಿ. ಶರದಿ, ಇವತ್ತು ನಕ್ಷು ಜೊತೆ ಇರ್ತೀಯಾ? ಆಂಟಿ ಜೊತೆ ನಾನು ಮಾತಾಡ್ತೀನಿ ಬೇಕಾದರೆ ಅಂದ ನವೀನ್. ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ ಅಷ್ಟೇ. ಸ್ನೇಹ ಮನೇಲಿ ಏನು ಹೇಳ್ತೀಯಾ ಅಂದಳು ಶರದಿ. ತಲೆ ಸುತ್ತ ಬಂದು ಬಿದ್ದೆ ಅಷ್ಟೇ, ಸುಲಭವಾಗಿ ಹೇಳಿದಳು ಸ್ನೇಹ. ಎಲ್ಲರೂ ಹೊರಟರು. ವಾತಾವರಣ ಸ್ವಲ್ಪ ತಿಳಿಯಾಗಿತ್ತು. ಎಂದು ಮಗನ ಮೇಲೆ ಕೈ ಮಾಡದ ಗುರುರಾಜಲು ಚಾಟಿ ಏಟು ಕೊಡುತ್ತಾ ಸೋತವರಂತೆ ಕುಸಿದು ಸೋಫಾ ಮೇಲೆ ಕುಕ್ಕರಿಸಿದರು. ಮನೆಯ ಆಳು ಆರೆಂಜ್ ಜ್ಯೂಸ್ ಹಿಡಿದು ತಂದಿದ್ದ. ಬುದ್ಧಿ ಕುಡೀರಿ ಎಂದು ಕೊಟ್ಟ. ಘಟಘಟನೆ ಕುಡಿದು ಗಾಜಿನ ಲೋಟವನ್ನು ಬಿಸಾಡಿದರು. ಗಾಜು ಒಡೆದಿತ್ತು. ಈಗ ಸಮಾಧಾನನ ನಿನಗೆ? ಹೇಳು. ರಿಯಲ್ ಎಸ್ಟೇಟ್ ಯಾವಾಗ ಬೇಕಾದರೂ ಬಿದ್ದೋಗಬಹುದು. ಇನ್ನು ಗ್ರಾನೈಟ್ ಬಿಸ್ನೆಸ್ ಯಾವಾಗಲೂ ರಿಕ್ವೈರ್ಮೆಂಟ್ ಇರಲ್ಲ. ಎಜುಕೇಷನಲ್ ಫೀಲ್ಡ್ ಅಂದರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ. ನಾನು ಅಲ್ಲಿ ಮಾಡಿದ ದುಡ್ಡನ್ನು ಬೇರೆ ಬಿಸ್ನೆಸ್ಗಳಿಗೆ ಬಂಡವಾಳವಾಗಿ ಹಾಕ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನೀನು ಆ ಫೀಲ್ಡಿಂದನೇ ಹೊರಗಡೆ ಬರೋ ಅಂಥ ಕೆಲಸ ಮಾಡಿಬಿಟ್ಟಿಯಲ್ಲೋ. ಕಷ್ಟಪಟ್ಟು ಸ್ಟ್ರಗಲ್ ಮಾಡಿದರೆ ಗೊತ್ತಾಗೋದು. ಅಪ್ಪ ದುಡ್ದಿಟ್ಟಿದ್ದನ್ನು ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ನಿಂಗೆ ಬೇಕಾದಂಗೆ ಖರ್ಚು ಮಾಡಿ ಮಜಾ ಮಾಡಿದೆ. ಒಂದಾ ಎರಡಾ ನಿನ್ನವು? ನಾನು ಎಷ್ಟು ಅಂತ ದುಡ್ಡು ಕೊಟ್ಟು ಮುಚ್ಚಾಕ್ಲಿ? ಯಾವನೋ ಬಂದ ಸರಿಯಾಗಿ ಬಗಣಿಗೂಟ ಇಟ್ಟ. ಅವಳೇನು ತ್ರಿಪುರ ಸುಂದರಿನಾ? ಅಟ್ಲೀಸ್ಟ್ ಅವಳು ಬ್ಯಾಕ್ಗ್ರೌಂಡ್ ಅದು ತಿಳ್ಕೊಂಡ? ಇಲ್ಲ, ನೇರ ಹೋಗಿ ಅದು ಕ್ಲಾಸ್ ರೂಮಲ್ಲಿ. ಛೇ, ಕೋಪವನ್ನು ಹೊರಹಾಕಿದರು ಗುರುರಾಜಲು. ಮಿಡಲ್ ಕ್ಲಾಸ್ ಹುಡುಗಿ ಥರನೇ ಬರೋಳು. ಅವಳಿಗೆ ಈ ಲೆವೆಲ್ ಪ್ರೊಟೆಕ್ಷನ್ ಇದೆ ಅಂತ ಯಾರಿಗೆ ಗೊತ್ತಿತ್ತು? ಅಮಾಯಕನಂತೆ ಹೇಳಿದ ಉತ್ತಮ್. ತೆಗೆದುಬಿಟ್ಟ ಅಂದರೆ 32 ಉದುರ್ತಿರ್ಬೇಕು. ಎಷ್ಟು ಸರ್ತಿ ಹೇಳಿದ್ದೀನಿ, ಕೇಳಿದ್ದ ನನ್ನ ಮಾತನ್ನ? ನೀನೂ ಇಲ್ಲ. ನಮ್ಮ ಪುಣ್ಯ ಸದ್ಯ ಮಗ ಬಂದ. ಅವರಪ್ಪ ಗೌಡ ಏನಾದರೂ ಬಂದಿದ್ರೆ ತಲೆಗೆ ರಿವಾಲ್ವರ್ ಇಡೋನು ಅಷ್ಟೇ. ಒಂದು ಸಾರಿ ಅವ್ರ ಊರ ಹತ್ರ ಆಯಿಲ್ ಪೇಂಟ್ ಫ್ಯಾಕ್ಟ್ರಿಗೆ ಜಾಗ ಬೇಕಿತ್ತು ಅಂತ ಹೋಗಿದ್ದಾಗ ಚಪ್ಪಲಿಗಾಲಲ್ಲಿ ಎದೆಗೊದ್ದು ಕಳಿಸಿದ್ದ. ಈಗಲೂ ನೆನಪಿದೆ ನನಗೆ, ಪುಸುಗುಡುತ್ತಾ ಹೇಳಿದರು ಗುರುರಾಜಲು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.